ನೋಡಿ, ಅಮಾನತಾಗಿರುವ ಶಾಸಕ ಬಿ.ಪಿ. ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸುಮಾರು 48 ಜನ ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರ್ಯಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನು 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ಅಮಾನತಾಗಿರುವಂತಹ ಶಾಸಕ ಬಿ.ಪಿ. ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನೋಡಿ, ಅಮಾನತಾಗಿರುವ ಶಾಸಕ ಬಿ.ಪಿ. ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸುಮಾರು 48 ಜನ ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರ್ಯಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನು 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ಅಮಾನತಾಗಿರುವಂತಹ ಶಾಸಕ ಬಿ.ಪಿ. ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನೋಡಿ, ಅಮಾನತಾಗಿರುವ ಶಾಸಕ ಬಿ.ಪಿ. ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸುಮಾರು 48 ಜನ ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರ್ಯಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನು 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು ಅಮಾನತಾಗಿರುವಂತಹ ಶಾಸಕ ಬಿ.ಪಿ. ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನೋಡಿ, ಅಮಾನತಾಗಿರುವ ಶಾಸಕ ಬಿ.ಪಿ. ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸುಮಾರು 48 ಜನ
ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು. ಅಮಾನತಾಗಿರುವಂತಹ ಶಾಸಕ ಬಿಪಿ ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನೋಡಿ, ಅಮಾನತಾಗಿರುವ ಶಾಸಕ ಬಿಪಿ ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸುಮಾರು 48 ಜನ ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು. ಅಮಾನತಾಗಿರುವಂತಹ ಶಾಸಕ ಬಿಪಿ ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನೋಡಿ, ಅಮಾನತಾಗಿರುವ ಶಾಸಕ ಬಿಪಿ ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್, ನೀವು ಕೇಳಿದ್ದು ತನಿಖೆ ಆಗಬೇಕು ಅಂತ ಹೇಳಿ ತಮ್ಮನ್ನು ಅಮಾನತೆ ಮಾಡಿದಾರಲ್ಲ ಸರ್ ಸದನದಿಂದ. ನೋಡಿ, ಇವತ್ತು ಸದನದಲ್ಲಿ ಗೌರವಾನ್ವಿತ ಸಚಿವರು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ಮತ್ತೊಬ್ಬ ಹಿರಿಯ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸುಮಾರು 48 ಜನ ರಾಷ್ಟ್ರೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯರ ಒಂದು ಹನಿ ಟ್ರಾಪ್ ಈ ತಂಡ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ತಿಳಿಸೋದ್ರ ಜೊತೆಗೆ ಇದನ್ನು ನ್ಯಾಯಯುತವಾಗಿ ಇದರ ವಿಚಾರಣೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಸದನದಲ್ಲಿ ಅವರು ತೋಡ್ಕೊಂಡಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಗೆ ಆಗಿರ್ತಕ್ಕಂಥ ಗೌರವ, ಕರ್ನಾಟಕದ ಗೌರವವನ್ನು ಇವತ್ತು ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಜವಾಗಿ ಹನಿ ಟ್ರಾಪ್ ಮಾಡಿರ್ತಕ್ಕಂಥ ಅಪರಾಧಿಗಳನ್ನ ಹುಡುಕೋ ಬದಲು ಇವತ್ತು ಅವರು ನಮ್ಮ ಮೇಲೆ ಈ ರೀತಿಯ 18 ಜನ ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕಾರ್ಯ ಕೈ ಹಾಕಿರೋ ತಪ್ಪು ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ಇವತ್ತು ಅವ್ರಿಗೆ ಯಾರು ಹನಿ ಟ್ರಾಪ್ ಮಾಡಿರ್ತಕ್ಕಂಥವ್ರು ಅವ್ರ ಪಕ್ಷದವರೇ ಇರ್ಬೋದು ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ. ಹಾಗಾಗಿ ಇದನ್ನು ಈಗ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹ. ಹೌದು, ಸಿಬಿಐ ಕೊಡಬೇಕು ಅಂತಕ್ಕಂಥದ್ದು. ಅಮಾನತಾಗಿರುವಂತಹ ಶಾಸಕ ಬಿಪಿ ಹರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ.